ನಮಸ್ಕಾರ ಎಲ್ರಿಗೂ. ಬುಧವಾರ ಅಕ್ಷಯ ತೃತೀಯ ಹಬ್ಬ ಇದೆ. ಅಕ್ಷಯ ತೃತೀಯ ದಿವಸ ಮಠಮಾನ್ಯಗಳಲ್ಲಿ ಮಂತ್ರಾಲಯದಲ್ಲಿ ರಾಯರಿಗೆ ವಿಶೇಷವಾದಂತಹ ಸೇವೆಗಳು, ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ಅದೇ ರೀತಿ ರಾಯರನ್ನು ನಂಬಿರುವಂತಹ ನಾವು ಮನೆಯಲ್ಲೂ ಸಹ ಅವರ ಪೂಜೆಯನ್ನು ಸರಿಯಾದಂತಹ ರೀತಿಯಲ್ಲಿ ಮಾಡಿದ್ರೆ 11 ಗುರುವಾರ ಪೂಜೆ ಮಾಡಿದಷ್ಟು ಪುಣ್ಯ ಫಲ ಪ್ರಾಪ್ತಿಯಾಗುತ್ತೆ. ಅಂದರೆ ಅಕ್ಷಯ ತೃತೀಯ ದಿವಸ ಸರಿಯಾದಂತಹ ರೀತಿ ನೀವು ರಾಯರನ್ನು ಪೂಜೆ ಮಾಡಿದ್ರೆ 11 ಗುರುವಾರ ಪೂಜೆ ಮಾಡಿದಂತಹ ಪುಣ್ಯ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ನಾಳೆ ಅಕ್ಷಯ ತೃತೀಯ ಸಮಯದಲ್ಲಿ ರಾಯರನ್ನು ಪೂಜೆ ಮಾಡೋದಕ್ಕೆ ಬಹಳ ಒಂದು ಶುಭ ಸಮಯ ಇರುವಂತಹದ್ದು 4:55 ಬೆಳಗ್ಗಿನ ಜಾವ 4:55ರಿಂದ 5:15ರವರೆಗೆ ಇದೆ. ಇದು ಅತ್ಯಂತ ಶುಭ ಸಮಯ. ಈ ಸಮಯದಲ್ಲಿ ರಾಯರ ಮುಂದೆ ದೀಪವನ್ನು ಹಚ್ಚೋದಕ್ಕೆ ನೀವು ಪ್ರಯತ್ನ ಪಡಿ. ಬೇಗ ಎದ್ದು ಎಲ್ಲ ಸಿದ್ಧ ಮಾಡ್ಕೊಳ್ಳಿ. ನಾನು ಹೇಳಿದಂತಹ ಸಮಯದಲ್ಲಿ ದೀಪವನ್ನು ಹಚ್ಚಿಸ್ಬೇಕು. ಈ ಸಮಯದಲ್ಲಿ ಆವಾಗಲೇ ನಿಮಗೆ ಆ ಫಲ ಪ್ರಾಪ್ತಿಯಾಗುವಂತಹದ್ದು, ಪೂಜೆಯ ಫಲ ಸಂಪೂರ್ಣವಾಗಿ. ಇದು ಆಗಲಿಲ್ಲ ಅಂದರೆ 5:45ರಿಂದ 6:15 ಈ ಮುಹೂರ್ತವು ಸಹ ಚೆನ್ನಾಗಿದೆ. ಎರಡರಲ್ಲಿ ಯಾವುದಾದ್ರೂ ಮಾಡಿ. ಆದರೆ ಅತ್ಯಂತ ಶುಭ ಅಂತಂದರೆ ಫಸ್ಟ್ ಹೇಳಿದ್ನಲ್ವ 4:55ರಿಂದ 5:15. ಇನ್ನು ರಾಯರ ಪೂಜೆ ವಿಚಾರ ಅಂತ ಹೇಳಿ ಬಂದಾಗ ಏನು ರಾಯರ ಫೋಟೋ ಏನಿದೆ ಅದನ್ನು ಒರೆಸ್ಕೋಬೇಕು. ಒರೆಸ್ಕೊಂಡು ರಾಯರಿಗೆ ಶುದ್ಧವಾದಂತಹ ಗಂಧ ಹಚ್ಚಿ, ಯಾವುದೇ ಕಾರಣಕ್ಕೂ ನಾಳೆ ಮಾತ್ರ ಅಂಗಡಿಯಿಂದ ತಂದಂತಹ ಪೌಡರ್ಗಳನ್ನು ಕಲಸಿ ಹಚ್ಚುವಂತಹದ್ದು ಅದೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಶುದ್ಧವಾದಂತಹ ಗಂಧವನ್ನು ತೆಗೆದು ಹಚ್ಚಿ. ಇದಾದ ತಕ್ಷಣ ನೆಕ್ಸ್ಟ್ ರಾಯರಿಗೆ ಗಂಧಲೇಪನ ಸೇವೆ ಮಾಡುವಂತಹ ವಿಡಿಯೋ ಹಾಕ್ತೀನಿ. ಮೊನ್ನೆ ಎಲ್ಲ ಇರಲಿಲ್ಲ, ಊರಿನಲ್ಲಿ ಹಾಕಲಿಕ್ಕಾಗಲಿಲ್ಲ. ಸೊ ಹಾಗಾಗಿ ಹಿಂದಿಂದೆ ಬರುತ್ತೆ ವಿಡಿಯೋಸು. ನೋಡಿಕೊಂಡು ಗಂಧಲೇಪನ ಸೇವೆ ಮಾಡಿ. ಯಾವುದೇ ಕಾರಣಕ್ಕೂ ಫೋಟೋಗೆ ಗಂಧಲೇಪನ ಸೇವೆ ಮಾಡಲಿಕ್ಕೆ ಬರೋದಿಲ್ಲ. ರಾಯರಿಗೆ ಫೋಟೋಗೆ ಶುದ್ಧವಾದಂತಹ ಗಂಧ ಹಚ್ಚಿ 18 ಎಳೆ ಗೆಜ್ಜೆ ವಸ್ತ್ರ. 18 ಅಂದರೆ ಅದರಲ್ಲಿ ಏನು ಉಂಡೆಗಳು ಬರುತ್ತಲ್ವ ಎಳೆನಲ್ಲಿ, ಅದರಲ್ಲಿ 18 ಎಣಿಸ್ಕೊಂಡು ಒಂದು ಎಕ್ಸ್ಟ್ರಾ ಮಾಡ್ಕೋಬೇಕು. ಅಂದರೆ 19 ಉಂಡೆ ಬರಬೇಕು. ಆ ಥರ ರಾಯರಿಗೆ ಗೆಜ್ಜೆ ವಸ್ತ್ರವನ್ನು ಏರಿಸ್ಕೊಳ್ಳೋ ಅಂತಹದ್ದು ನಾಳೆ ವಿಶೇಷ ದಿನ. ಆದ್ದರಿಂದ ರಾಯರಿಗೆ ತಪ್ಪದೇ ತುಳಸಿಯನ್ನು ಹಾಕಬೇಕು. ತುಳಸಿಯನ್ನು ಹಾಕಿಬಿಟ್ಟು ಹೂಗಳನ್ನು ಹಾಕ್ಕೊಡಿ. ದುಂಡು ಮಲ್ಲಿಗೆ ಹೂವನ್ನು ಹಾಕೋದು ಮರಿಬೇಡಿ. ನಾಳೆ ರಾಯರಿಗೆ ದುಂಡು ಮಲ್ಲಿಗೆ ಹೂವನ್ನು ಅರ್ಪಿಸೋದ್ರಿಂದ ವಿಶೇಷವಾದಂತಹ ಅನುಗ್ರಹ ಆಗುತ್ತೆ. ಒಂದು ತುಳಸಿ, ಒಂದು ದುಂಡು ಮಲ್ಲಿಗೆ, ಇನ್ನೊಂದೇನಾದರೂ ಒಂದು ಹೂವನ್ನು ಹಾಕಿ ಒಟ್ಟು 3 ತರಹದ ಹೂವನ್ನು ರಾಯರಿಗೆ ನಾಳೆ ಬಳಸಿ. ನಾಳೆ ರಾಯರ ಮುಂದೆ ಎಷ್ಟು ದೀಪ ಹಚ್ಚಬೇಕು ಅಂತಂದರೆ, ನೀವು ಮಾಮೂಲಿಯಾಗಿ ಏನು 2 ದೀಪಗಳನ್ನು ಹಚ್ಕೋತಿರಲ್ವ ರಾಯರ ಮುಂದೆ, ಆ 2 ದೀಪ ಅದರ ಜೊತೆಗೆ 3 ಮಣ್ಣಿನ ದೀಪ ತಗೋಬೇಕು. ಅರ್ಥ ಆಯಿತು ಅನ್ಕೋತೀನಿ. 5 ಮಣ್ಣಿನ ದೀಪದ ಸೇವೆ ಅಲ್ಲ, ನಾಳೆ 3 ಮಣ್ಣಿನ ದೀಪ ಜೊತೆಗೆ ನೀವೇನು ರಾಯರ ಮುಂದೆ ಅಂಟಿಸ್ತೀರ 2 ದೀಪ, 5 ಸಹ ತುಪ್ಪದಲ್ಲೇ ಹಚ್ಚಬೇಕಾಗತ್ತೆ. 3 ಮಣ್ಣಿನ ದೀಪ, 2 ಮಾಮೂಲಿ ದೀಪ. ಇಷ್ಟನ್ನು ಸಿದ್ಧ ಮಾಡ್ಕೊಳ್ಳಿ ರಾಯರ ಮುಂದೆ ದೀಪ ಅಂಟಿಸೋದಕ್ಕೆ. ದೇವರ ಮನೆಯಲ್ಲಿ ಎಲ್ಲ ದೇವರುಗಳಿಗೆ ಏನಿದೆ ಅಲಂಕಾರ ಮಾಡ್ಕೊಳ್ಳಿ. ವಿಷ್ಣುವಿನ ಸ್ವರೂಪದ ಫೋಟೋ ಇದ್ದರೆ ಅದಕ್ಕೂ ಸಹ ತುಳಸಿಯನ್ನು ಹಾಕ್ಕೊಳ್ಳಿ. ಪ್ರಾರ್ಥನೆ ಮಾಡ್ಕೋಬೇಕು. ಯಾವುದೇ ವಿಶೇಷ ದಿನಗಳಲ್ಲಿ ನಾವು ರಾಯರನ್ನು ಸ್ಮರಿಸೋದಕ್ಕೆ ಮುಂಚೆ, ಗುರುವಾರವೂ ಅಷ್ಟೇ, ಮೊದಲು ಶ್ರೀಹರಿಯ ಸ್ಮರಣೆ ಮಾಡ್ದಲೇ ರಾಯರ ಪೂಜೆ ಮಾಡುವಂತಹದ್ದು ಅಷ್ಟು ಸೂಕ್ತ ಅಲ್ಲ. ಹೀಗಾಗಿ ಆ ಫೋಟೋಗೂ ಸಹ ಸ್ವಲ್ಪ ತುಳಸಿ ಹೂಗಳನ್ನೆಲ್ಲ ಹಾಕ್ಕೊಂಡು ಸಿದ್ಧ ಮಾಡ್ಕೊಳ್ಳಿ. ಹೆಣ್ಮಕ್ಳು ಮೊದಲು ತುಳಸಿಯ ಮುಂದೆ ದೀಪ ಹಚ್ಕೊಳ್ಳಿ. ದೇವರ ಮನೆಯಲ್ಲಿ ಹಚ್ಚೋದಕ್ಕಿಂತ ಮುಂಚೆ ಆದಷ್ಟು ನಾಳೆ ದಯಮಾಡಿ ಸೀರೆಯನ್ನು ಉಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಚೂಡಿದಾರಲ್ಲಿ, ನೈಟಿನಲ್ಲಿ ರಾಯರ ಪೂಜೆಯನ್ನು ಮಾಡಬಾರ್ದು. ಕೇವಲ ರಾಯರ ಪೂಜೆ ಅಂತಲ್ಲ, ನೀವೇನೇ ಪೂಜೆ ಮಂಗಳವಾರ, ಶುಕ್ರವಾರ ಅಥವಾ ನಿಮ್ಮ ಮನೆ ದೇವರಗಳ ವಾರ ಮಾಡಿದ್ರು ಅಷ್ಟೇ, ನೀವು ಸೀರೆಯನ್ನು ಉಟ್ಟು ಮುಡಿಗೊಂದು ಹೂ ಇಟ್ಟು ಕೈಗೆ ಬಳೆ ಹಾಕಿ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಪೂಜೆ ಮಾಡಿದ್ರೇ ಅದು ಸಂಪೂರ್ಣವಾದ ಫಲ ನಿಮಗೆ ದೊರೆಯುವಂತಹದ್ದು. ಅದರಲ್ಲೂ ವಿಶೇಷವಾಗಿ ರಾಯರ ಪೂಜೆ ಅಂತ ಹೇಳಿ ಬಂದಾಗ ಅದು ನಿಷಿದ್ಧವೇ ಹೌದು. ನೀವು ಚೂಡಿದಾರು ಅಷ್ಟೇನೆ, ನೈಟಿ ಅಂತೂ ಹಾಕ್ಕೊಂಡು ರಾಯರ ಪೂಜೆ ಮಾಡಲೇಬಾರ್ದು. ಖಂಡಿತ ದೋಷ ಬರುತ್ತೆ ನೈಟಿನಲ್ಲಿ ಪೂಜೆ ಮಾಡಿದ್ರೆ. ನೀವು ಚೂಡಿದಾರು ಬೇಡ, ನಾಳೆ ಸೀರೆ ಉಟ್ಕೊಳ್ಳಿ. ಹಂಚಿರುವಂಥದ್ದು ಹಬ್ಬ, ಸೀರೆಯನ್ನು ಉಟ್ಕೊಂಡು ಮೊದಲು ತುಳಸಿ ಪೂಜೆ ಮಾಡಿಕೊಂಡು ತುಳಸಿ ಹತ್ರ ದೀಪ ಹಚ್ಚಿ, ಆಮೇಲೆ ದೇವರ ಮನೆಯಲ್ಲಿ ಹಚ್ಚಿ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಕುಲದೇವರನ್ನು ಸರಿಯಾದಂತಹ ರೀತಿಯಲ್ಲಿ ಪೂಜೆ ಮಾಡಿ. ಕುಲದೇವರುಗಳು ಯಾವುದೇ ಇರಲಿ, ನಾಳೆ ಸರಿಯಾದಂತಹ ರೀತಿಯಲ್ಲಿ ನೀವು ಪೂಜೆಯನ್ನು ಮಾಡ್ಕೋಬೇಕು. ದೇವರ ಮನೆಯಲ್ಲಿ ಕುಲದೇವರ ಹೆಸರಿನಲ್ಲಿ ಒಂದು
ಸಿಹಿ ನೈವೇದ್ಯವನ್ನು ಮಾಡಿ ಬಾಳೆಹಣ್ಣನ್ನು ಇಟ್ಟು ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಕಾಯಿಯನ್ನು ಹೊಡೆಯಿರಿ. ರಾಯರ ಹೆಸರಿನಲ್ಲಿ ಕಾಯಿ ಹೊಡೆದಿಲ್ದಿದ್ರೂ ಪರವಾಗಿಲ್ಲ, ಏಕೆಂದರೆ ಅಕ್ಷಯ ತೃತೀಯ ದಿವಸ ಕುಲದೇವರ ಪೂಜೆ ಪುನಸ್ಕಾರವನ್ನು ಮಾಡಲಿಕ್ಕೆ ಬಹಳ ಒಂದು ವಿಶೇಷ ಪ್ರಾಧಾನ್ಯತೆ ಇದೆ. ನಿಮ್ಮ ಎಷ್ಟೋ ಕಷ್ಟಗಳು ನಿಮ್ಮ ಕುಲದೇವತೆ ಆರಾಧನೆಯಿಂದ ಕಳೆದೋಗುತ್ತೆ ನಿಮ್ಮ ಕಷ್ಟಗಳು. ಹೀಗಾಗಿ ಅವರಿಗೆ ಅವರ ಹೆಸರನ್ನು ಹೇಳಿ ಒಂದು ನೈವೇದ್ಯ, ಒಂದು ಅನ್ನದ ಬಗೆ, ಒಂದು ಕೋಸಂಬರಿ, ಒಂದು ಏನಾದರೂ ಸಿಹಿ ಮಾಡಿ ಮನೆ ದೇವರಿಗೆ ಅರ್ಪಿಸಿ ಬಾಳೆಹಣ್ಣು ಕಾಯಿಯೆಲ್ಲ ಇಟ್ಟು ಅವರಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಿ. ದೀಪವನ್ನು ದೇವರ ಮನೆಯಲ್ಲಿ ಅಂಟಿಸ್ಕೊಳ್ಳಿ. ತುಪ್ಪ ಇತ್ತು ಮನೆಯಲ್ಲಿ ಅಂತಂದರೆ ದೇವರ ಮನೆಯಲ್ಲಿ ಏನೆರಡು ದೀಪಗಳನ್ನು ಹಚ್ತಿರಲ್ವ, ಅದನ್ನು ಹಚ್ಚುವಾಗ ನಿಮ್ಮ ಮನೆ ದೇವರು ಏನಿರುತ್ತೆ ನೆನೆದು ಅದನ್ನೂ ಸಹ ತುಪ್ಪದಲ್ಲಿ ಹಚ್ಚಿದ್ರೆ ಬಹಳ ಒಳ್ಳೆಯದು. ಇಲ್ಲ ನಮಗೆ ಕಷ್ಟ ಆಗುತ್ತೆ ಅನ್ನೋದಾದರೆ ಎಣ್ಣೆಯಲ್ಲಿ ಹಚ್ಕೊಳ್ಳಿ, ಆದರೆ ರಾಯರ ಮುಂದೆ ಮಾತ್ರ ಹಚ್ಚುವಂತಹ ದೀಪ ದಯಮಾಡಿ ತುಪ್ಪದಲ್ಲಿ ಹಚ್ಕೊಳ್ಳಿ. ನಾನು ಹೇಳುವಂತಹದ್ದು ನಿಮ್ಮ ಒಳ್ಳೆಯದಕ್ಕೆ. ತುಪ್ಪ ಸ್ವಲ್ಪ ಕಾಸ್ಟ್ಲಿ, ಅರ್ಥ ಆಗುತ್ತೆ. ಎಲ್ಲ ದೀಪಗಳನ್ನು ತುಪ್ಪದಲ್ಲೇ ಅಂಟಿಸುವಂಥದ್ದು, ಆದರೆ ವಿಶೇಷ ದಿನಗಳಲ್ಲಿ ನಾವು ತುಪ್ಪದಲ್ಲಿ ಕುಲದೇವರನ್ನು ನೆನೆದು ಸಹ ಮನೆಯಲ್ಲಿ ಹಚ್ಚೋದ್ರಿಂದನೂ ಎಷ್ಟೋ ಕಷ್ಟಗಳು ಕಳೆಯೋದುಂಟು. ಹೀಗಾಗಿ ಸಾಧ್ಯ ಆದರೆ ಆ ದೀಪಗಳನ್ನು ಸಹ ತುಪ್ಪದಲ್ಲಿ ಹಚ್ಕೊಳ್ಳಿ. ಇದೆಲ್ಲ ಆದಮೇಲೆ ಧೂಪವನ್ನು ತೋರಿಸ್ಕೊಳ್ಳೋವಂಥದ್ದು ಅಂದರೆ ಅದಕ್ಕೆ ಮೊದಲು ಸಂಕಲ್ಪ ಮಾಡ್ಕೊಳ್ಳಿ. ಅಂದರೆ ರಾಯರ ಪೂಜೆಯನ್ನು ವಿಶೇಷವಾಗಿ ಮಾಡ್ತಾ ಇರ್ತೀರ, ಸೊ ರಾಯರ ಮುಂದೆ ಸಂಕಲ್ಪ ಮಾಡ್ಕೋಬೇಕು. ಸಂಕಲ್ಪ ಮಾಡ್ಕೊಳ್ಳೋದು ನಾನು ಪ್ರತಿ ವಿಡಿಯೋನಲ್ಲೂ ಹೇಳ್ತಿರ್ತೀನಿ, ಬಟ್ ಕಾಮೆಂಟ್ಸಲ್ಲಿ ಕೇಳ್ತೀರಾ. ಯಾವುದೇ ಏಕಾದಶಿ ಸಂಕಲ್ಪ ಇರ್ಬೋದು, ಅಥವಾ ನೀವೀಗೇನು ವಿಶೇಷ ಸೇವೆ ಮಾಡ್ತೀರಲ್ವ, ಆ ಸಂಕಲ್ಪ ಅಂದರೆ ಬಲಗೈಯಲ್ಲಿ ಹೂ ಮತ್ತು ಅಕ್ಷತೆಯನ್ನು ಇಟ್ಕೋಬೇಕು. ಏನಕ್ಕೋಸ್ಕರ ನೀವು ಆ ಸೇವೆಯನ್ನು ಮಾಡ್ತಾಯಿದ್ದೀರಾ, ಏನು ನಿಮ್ಮ ಕಷ್ಟ ಇದೆ, ಅಥವಾ ಯಾವ ಇಷ್ಟಾರ್ಥ ಸಿದ್ಧಿ ಆಗಬೇಕು ರಾಯರಿಂದ, ಇದನ್ನು ಕೇಳಿಕೊಂಡು ಅದನ್ನು ಅವ್ರ ಪಾದದ ಹತ್ರ ಹಾಕೋದನ್ನು ಸರಳವಾಗಿ ಮಾಡ್ಕೊಳ್ಳುವಂತಹ ಒಂದು ಸಂಕಲ್ಪ ಅಂತ ಹೇಳೋದು ಅಷ್ಟೇ. ಇದನ್ನು ಮಾಡ್ಕೊಳ್ಳಿ. ಅಂದರೆ ನೀವು ಈಗ ಅಕ್ಷಯ ತೃತೀಯ ಸೇವೆ ಏನು ಮಾಡ್ತೀರಾ, ಆ ಸೇವೆಯಿಂದ ಏನು ಕಷ್ಟ ನಿಮಗೆ ರಾಯರಿಂದ ಕಳಿಬೇಕು, ಅಥವಾ ಏನು ಇಷ್ಟಾರ್ಥ ಈಡೇರಿಕೆ ಆಗಬೇಕು, ಇದನ್ನು ಕೇಳ್ಕೊಳ್ಳೋವಂಥದ್ದು. ಇದಾದಮೇಲೆ ಊದುಗಡ್ಡಿಯನ್ನು ಹಚ್ಕೊಂಡು ಧೂಪವನ್ನು ತೋರಿಸಿ ವಿಷ್ಣುವಿನ ಸ್ಮರಣೆ ಮಾಡಿ, ಧೂಪ ಆದ ತಕ್ಷಣ ನಾಳೆ ತಪ್ಪದೆ ವಿಷ್ಣು ಸಹಸ್ರನಾಮದಲ್ಲಿ ಒಂದು 20 ಶ್ಲೋಕಗಳನ್ನಾದರೂ ನೀವು ಹೇಳ್ಕೋಬೇಕು. ಅಂದರೆ ರಾಯರ ಸ್ತೋತ್ರಗಳನ್ನು ಹೇಳ್ಕೊಳ್ಳೋದಕ್ಕಿಂತ ಮುಂಚೆ ವಿಷ್ಣುವಿನ ಸ್ಮರಣೆ ಆಗಬೇಕು. ವಿಷ್ಣು ಸಹಸ್ರನಾಮದಲ್ಲಿ 20 ಶ್ಲೋಕಗಳನ್ನಾದರೂ ಫಸ್ಟ್ ಹೇಳ್ಕೊಡಿ. ಸಮಯ ಇತ್ತು ಅಂದರೆ ಪೂರ್ತಿ ಹೇಳಿದ್ರೂ ಬಹಳ ಸಂತೋಷ, ಒಳ್ಳೆಯದೇ. ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ 20 ಶ್ಲೋಕ. ಇದಾದಮೇಲೆ ರಾಯರ ಸ್ತೋತ್ರ, ಗಂಡು ಮಕ್ಕಳಾದರೆ ರಾಯರ ಗುರುಸ್ತೋತ್ರ, ಹೆಣ್ಮಕ್ಳು ಗುರುಸ್ತೋತ್ರ ಹೇಳ್ಕೋಬೇಡಿ. ಅಕ್ಷರ ಮಾಲಿಕಾ ಸ್ತೋತ್ರ ಹೇಳ್ಕೊಳ್ಳಿ. ನಾಳೆ ಗಾಯತ್ರಿ ಮಂತ್ರ ತಪ್ಪದೆ 21 ಸರ್ತಿ, ಸಮಯ ಇತ್ತು ಅಂತಂದರೆ 48 ಸರ್ತಿ ಪಾರಾಯಣ ಮಾಡ್ಕೊಳ್ಳಿ. ಇದಾದಮೇಲೆ ರಾಯರಿಗೆ ಪಂಚಾರತಿಯನ್ನು ಮಾಡುವಂತಹದ್ದು. ಮಾಡಿದ್ದಾದಮೇಲೆ ರಾಯರಿಗೆ ಹಬ್ಬದ ಅಡುಗೆ ಏನು ಮಾಡಿರ್ತೀರ ನೈವೇದ್ಯವನ್ನು ತೋರಿಸಿ. ರಾಯರಿಗೆ ಇಡುವಂತಹ ಅಡುಗೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಬಳಕೆ ಬೇಡ. ಇಲ್ಲ ಈರುಳ್ಳಿ ಬೆಳ್ಳುಳ್ಳಿ ಬಳಕೆ ಮಾಡಿದ್ದೀವಿ ಅಂದರೆ ಅಟ್ಲೀಸ್ಟ್ ರಾಯರಿಗೆ ಸಿಹಿ ನೈವೇದ್ಯ ತೋರಿಸಿದ್ರೂ ಸಾಕಾಗುತ್ತೆ. ಇಲ್ಲ ರಾಯರಿಗೆ ಏನಾದರೂ ಪ್ರಿಯವಾದಂತಹ ನೈವೇದ್ಯಗಳನ್ನು ಮಾಡಿಡ್ತೀನಿ ಅಂದರೆ ಅದು ಸಹ ಒಳ್ಳೆಯದು. ಕೊನೆಯಲ್ಲಿ ಮಹಾಮಂಗಳಾರತಿಯನ್ನು ಮಾಡಿಕೊಳ್ಳುವಂತಹದ್ದು. ರಾಯರ ವಿಗ್ರಹವನ್ನು ಇಟ್ಕೊಂಡಿದ್ದರೆ ಅಭಿಷೇಕ ಮಾಡುವಂತಹ ವಾಡಿಕೆ ಇರುವಂತಹವರು ದಯಮಾಡಿ ಗಂಡು ಮಕ್ಕಳು ಮಾಡಿ, ಹೆಣ್ಮಕ್ಳು ಮಾಡೋದಾದರೆ ಅವರು ಅಭಿಷೇಕ ಮಾಡಲಿಕ್ಕೆ ಬರೋದಿಲ್ಲ. ಸಣ್ಣ ಗಂಡು ಮಕ್ಕಳು ಅಂದರೆ ಪುಟ್ಟ ಗಂಡು ಮಕ್ಕಳು ಇರ್ತಾರಲ್ಲ, ಅವ್ರ ಕೈ ಹಿಡ್ಕೊಂಡು ಅವ್ರ ಕೈಲಿ ಮಾಡಿಸ್ಬೋದು. ತುಪ್ಪದ ದೀಪವನ್ನು ನೀವು ಅಂಟಿಸ್ಕೊಂಡ ನಂತರ ರಾಯರಿಗೆ ಪಂಚಾಮೃತ ಅಭಿಷೇಕ ಅಥವಾ ಕ್ಷೀರಾಭಿಷೇಕವನ್ನು ಮಾಡ್ಬೋದು. ಇದೆಲ್ಲ ಮಾಡಿದ್ದಾದಮೇಲೆ ಮತ್ತು ರಾಯರಿಗೆ ಗಂಧ ಹಚ್ಚುವಂತಹದ್ದು. ಈ ಅಭಿಷೇಕದ ಬಗ್ಗೆ ರಾಯರಿಗೆ ಗಂಧಲೇಪನ ಸೇವೆ ನೆಕ್ಸ್ಟ್ ವಿಡಿಯೋ ಹಾಕ್ತೀನಲ್ವ, ಅದರಲ್ಲಿ ಡೀಟೇಲಾಗಿ ಹೇಳ್ತೀನಿ. ಇದಿಷ್ಟು ನಾಳೆ ರಾಯರ ಪೂಜೆ ಮಾಡುವಂತಹ ವಿಧಾನ. ಆದಷ್ಟು ನಾನು ಹೇಳಿರುವಂತಹ ಮುಹೂರ್ತದಲ್ಲಿ ಮಾಡಿ ಸಂಕಲ್ಪ ಮಾಡ್ಕೊಳ್ಳೋದನ್ನು ಮರಿಬೇಡಿ. ರಾಯರು ಒಳ್ಳೇದು ಮಾಡ್ತಾರೆ. ನಮಸ್ಕಾರ ಎಲ್ರಿಗೂ.